ಪ್ರಕರಣದ ವಿಚಾರ ನಿಮ್ಗೆ ಗೊತ್ತಿದೆ ಖಂಡಿತ. ಸೊ ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಸರ್, ವಿಷಯ ಯಾವುದೂ ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ. ಯಾವತ್ತು ಅಂದರೆ ನಾನು ಹೇಗೆ ಅಂತಂದರೆ, ಯಾವತ್ತೂ ಟೂ ಸೈಡ್ಸ್ ಆಫ್ ಸ್ಟೋರಿ ತಿಳ್ಕೊಳ್ದೆ ಯಾವುದೇ ವಿಚಾರವಾಗೂ ನಾನು ಒಪಿನಿಯನ್ ಹೊರಗೆ ಹಾಕಲ್ಲ ಅಥವಾ ಯಾವುದೇ ರೀತಿಯಾದ ಕಾಮೆಂಟ್ಸ್ನ ಪಾಸ್ ಮಾಡಲ್ಲ. ನಾನು ಯಾವುದಾದ್ರೂ ವಿಷಯನ ನಾನು ಹೇಳಬೇಕು ಅಂತಂದರೆ ಅದು ಎರಡೂ ಸೈಡ್ ಸ್ಟೋರಿ ಗೊತ್ತಿರಬೇಕು. ಸೊ ಇದೆಲ್ಲವೂ ಒಂದು ಕ್ವೆಶನ್ ಮಾರ್ಕಲ್ಲೇ ಹೋಗ್ತಾ ಇದೆ ನಮ್ಮ ಸಿನಿಮಾ ಥರ. ಸೊ ಒಂದು ಡಿಸಿಷನ್ ಅಂತ ಕೋರ್ಟಿಂದ ಹೊರಗಡೆ ಬಂದಾಗ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಕಮೆಂಟ್ ಮಾಡಬಹುದು ಅಥವಾ ಅದ್ರ ಬಗ್ಗೆ ಡೀಪ್ ಡಿಸ್ಕಷನ್ಸ್ ಮಾಡ್ಬೋದು. ಒಂದು ಏನಂತಂದರೆ, ದರ್ಶನ್ ಸರ್ ಅವ್ರು ಮಾಡಿರುವಂತಹ ಭಾಳಷ್ಟು ಒಳ್ಳೆ ಕೆಲಸಗಳು ತಲೆಯಲ್ಲಿ ಹಾಗೆ ಕೂತ್ಕೊಂಡಿದೆ, ಮನಸ್ಸಿನಲ್ಲಿ ಹಾಗೆ ಇದೆ. ಹಾಗಾಗಿ ನಾವು ಅವ್ರನ್ನ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಆ ಒಂದು ಒಳ್ಳೆ ಕೆಲಸಗಳು ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ, ಅದು ಮುಂದುವರಿತಾ ಹೋಗುತ್ತೆ. ಯಾವುದೇ ವಿಚಾರಗಳು ಬಂದ್ರೂ ಒಂದು ಸ್ವಲ್ಪ ಬೇಜಾರಾಗಬಹುದು ಬಿಟ್ಟರೆ, ನಾವು ಅವ್ರ ಮೇಲೆ ಇಟ್ಟಿರುವಂತಹ ಪ್ರೀತಿ ಅಭಿಮಾನ ಯಾವತ್ತೂ ಬದಲಾಗಲ್ಲ. ಆ್ಯಂಡ್ ಅವ್ರ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರ್ತಾ ಹೋಗುತ್ತೆ, ಇನ್ನೂ ಹೆಚ್ಚು ಚೆನ್ನಾಗಿ ಅವರು ಇಂಡಸ್ಟ್ರಿನಲ್ಲಿ ಹಿಲ್ ಬಿ ಸ್ಟಿಲ್ ರಾಕಿಂಗ್. ಸೊ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ. ಪ್ರಕರಣದ ವಿಚಾರ ನಿಮ್ಗೆ ಗೊತ್ತಿದೆ ಖಂಡಿತ. ಸೊ ಅದ್ರ ಬಗ್ಗೆ ಏನು ರಿಯಾಕ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಿ? ಸರ್, ವಿಷಯ ಯಾವುದೂ ನಮಗೆ ಕ್ಲಿಯರಾಗಿ ಗೊತ್ತಿಲ್ಲ. ಯಾವತ್ತು ಅಂದರೆ ನಾನು ಹೇಗೆ ಅಂತಂದರೆ, ಯಾವತ್ತೂ ಟೂ ಸೈಡ್ಸ್ ಆಫ್ ಸ್ಟೋರಿ ತಿಳ್ಕೊಳ್ದೆ ಯಾವುದೇ ವಿಚಾರವಾಗೂ ನಾನು ಒಪಿನಿಯನ್ ಹೊರಗೆ ಹಾಕಲ್ಲ ಅಥವಾ ಯಾವುದೇ ರೀತಿಯಾದ ಕಾಮೆಂಟ್ಸ್ನ ಪಾಸ್ ಮಾಡಲ್ಲ. ನಾನು ಯಾವುದಾದ್ರೂ ವಿಷಯನ ನಾನು ಹೇಳಬೇಕು ಅಂತಂದರೆ ಅದು ಎರಡೂ ಸೈಡ್ ಸ್ಟೋರಿ ಗೊತ್ತಿರಬೇಕು. ಸೊ ಇದೆಲ್ಲವೂ ಒಂದು ಕ್ವೆಶನ್ ಮಾರ್ಕಲ್ಲೇ ಹೋಗ್ತಾ ಇದೆ ನಮ್ಮ ಸಿನಿಮಾ ಥರ. ಸೊ ಒಂದು ಡಿಸಿಷನ್ ಅಂತ ಕೋರ್ಟಿಂದ ಹೊರಗಡೆ ಬಂದಾಗ ನಾವು ಇದ್ರ ಬಗ್ಗೆ ಹೆಚ್ಚಾಗಿ ಕಮೆಂಟ್ ಮಾಡಬಹುದು ಅಥವಾ ಅದ್ರ ಬಗ್ಗೆ ಡೀಪ್ ಡಿಸ್ಕಷನ್ಸ್ ಮಾಡ್ಬೋದು. ಒಂದು ಏನಂತಂದರೆ, ದರ್ಶನ್ ಸರ್ ಅವ್ರು ಮಾಡಿರುವಂತಹ ಭಾಳಷ್ಟು ಒಳ್ಳೆ ಕೆಲಸಗಳು ತಲೆಯಲ್ಲಿ ಹಾಗೆ ಕೂತ್ಕೊಂಡಿದೆ, ಮನಸ್ಸಿನಲ್ಲಿ ಹಾಗೆ ಇದೆ. ಹಾಗಾಗಿ ನಾವು ಅವ್ರನ್ನ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ಆ ಒಂದು ಒಳ್ಳೆ ಕೆಲಸಗಳು ಮನಸ್ಸಿನಲ್ಲಿ ಯಾವಾಗಲೂ ಇರುತ್ತೆ, ಅದು ಮುಂದುವರಿತಾ ಹೋಗುತ್ತೆ. ಯಾವುದೇ ವಿಚಾರಗಳು ಬಂದ್ರೂ ಒಂದು ಸ್ವಲ್ಪ ಬೇಜಾರಾಗಬಹುದು ಬಿಟ್ಟರೆ, ನಾವು ಅವ್ರ ಮೇಲೆ ಇಟ್ಟಿರುವಂತಹ ಪ್ರೀತಿ ಅಭಿಮಾನ ಯಾವತ್ತೂ ಬದಲಾಗಲ್ಲ. ಆ್ಯಂಡ್ ಅವ್ರ ಸಿನಿಮಾಗಳು ಇನ್ನೂ ಹೆಚ್ಚೆಚ್ಚು ಬರ್ತಾ ಹೋಗುತ್ತೆ, ಇನ್ನೂ ಹೆಚ್ಚು ಚೆನ್ನಾಗಿ ಅವರು ಇಂಡಸ್ಟ್ರಿನಲ್ಲಿ ಹಿಲ್ ಬಿ ಸ್ಟಿಲ್ ರಾಕಿಂಗ್. ಸೊ ಅದನ್ನೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ.